ನಮಸ್ಕಾರ ರೈತ ಬಾಂಧವರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಹಣ್ಣುಗಳ ರಾಜ ಮಾವು, ಕರ್ನಾಟಕದ ಮಾವು ಮಾರುಕಟ್ಟೆಗೆ ಪ್ರವೇಶ ಮಾಡೋ ದಿನಗಣನೆ ನಡೀತಾ ಇದೆ. ಮಾವು ಪ್ರಿಯರು ಹೊಸ ವರ್ಷದ ತಾಜಾ ಹಣ್ಣಿನ ಸ್ವಾದವನ್ನು ಆಸ್ವಾದಿಸೋದಕ್ಕೆ ಕಾತರರಾಗಿದ್ದಾರೆ. ಬಹುಪರಾಕ್ ಹೇಳ್ತಾ ಇದ್ದಾರೆ ಮಾವಿನ ಹಣ್ಣಿಗೆ. ಆದರೆ ರೈತರಿಗೆ ಕೆಲವು ಪ್ರಶ್ನೆಗಳು ಖಂಡಿತ ಇರ್ತವೆ. ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಮಾರುಕಟ್ಟೆಗೆ ತಲುಪಿಸಿದರೆ ಗ್ರಾಹಕರಿಗೂ ತೃಪ್ತಿ ಆಗುತ್ತೆ, ಬೇಡಿಕೆ ಹೆಚ್ಚುತ್ತೆ, ಬೆಲೆ ಕೂಡ ಹೆಚ್ಚುತ್ತೆ. ಹಾಗಾದರೆ ಆ ಕೊಯ್ಲೋತ್ತರ ತಂತ್ರಜ್ಞಾನಗಳು ಏನಿದ್ದಾವೆ, ಕಟಾವು ಹೇಗೆ ಮಾಡಬೇಕು, ಈ ಥರ ಪ್ರಶ್ನೆಗಳು ಅವ್ರನ್ನ ಕಾಡ್ತಾ ಇರ್ತವೆ. ಈ ಕುರಿತು ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕೋಲಾರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನಗಳ ವಿಜ್ಞಾನಿಯಾದ ಡಾಕ್ಟರ್ KS ನಾಗರಾಜ ಅವರು. ಡಾಕ್ಟರ್ ನಾಗರಾಜ್ ಅವರೇ, ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಡಾಕ್ಟರ್ ನಾಗರಾಜ್ ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 08023542599, ಮತ್ತೊಂದು ಸಂಖ್ಯೆ 08023542699. ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ. ಮಾವು ಬೆಳೆಯಲ್ಲಿ ಈ ಕಟಾವು ಮಾಡೋದು ಹೇಗೆ, ಅದರ ತಂತ್ರಜ್ಞಾನಗಳೇನು, ಅದರ ಕುರಿತಾಗಿಯೇ ಇರಲಿ. ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ TV ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ಡಾಕ್ಟರ್ ನಾಗರಾಜ್ ಅವರೇ, ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಮೊದಲನೇದಾಗಿ ಮಾವಿನಲ್ಲಿ ಸುಧಾರಿತ ಕಟಾವು ಪದ್ಧತಿ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬಹುದು? ಹೇಳ್ತೀವಿ. ಈಗ ಮಾವು ಅಂದರೆ ನೀವು ಆಗಲೇ ಹೇಳಿದ್ರಿ, ಇದು ನಮ್ಮ ಹಣ್ಣುಗಳ ರಾಜ ಅಂತ. ನಮ್ಮ ಭಾರತದ ರಾಷ್ಟ್ರೀಯ ಹಣ್ಣು ಕೂಡ ಇದು ಮಾವು. ಸೊ ಇದರಲ್ಲಿ ಸಂಬಂಧಪಟ್ಟಂಗೆ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಈ ಹಣ್ಣು ಕಟಾವಿನ ತಾಂತ್ರಿಕತೆಯಲ್ಲಿ ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು ರೈತ ಬಾಂಧವರು ಅಂದರೆ, ಒಂದೊಂದೇ ಹಣ್ಣುಗಳನ್ನು ಕಿತ್ತುಬಿಟ್ಟು ನೇರವಾಗಿ ಕೆಳಗಡೆ ಭೂಮಿ ಮೇಲೆ ಎಸೆಯೋರು, ಇಲ್ಲ ಅಂದರೆ ಒಂದು ಚೀಲ, ಗೋಣಿ ಚೀಲನ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದೊಂದೇ ಹಣ್ಣುಗಳನ್ನು ಕಿತ್ಬಿಟ್ಟು ಗೋಣಿ ಚೀಲದಲ್ಲಿ ಸೇರಿಸೋರು. ಸೊ ಈ ಥರ ವಿವಿಧ ರೀತಿಯಲ್ಲಿ ಹಣ್ಣನ್ನು ಕಟಾವು ಮಾಡ್ತಾಯಿದ್ರು ಈ ಹಿಂದೆ. ನಮ್ಮ ಅನಾದಿ ಕಾಲದಿಂದಲೂ ರೈತರು ಈ ಥರ ಮಾಡಿಕೊಂಡು ಬರ್ತಾಯಿದ್ರು. ಇತ್ತೀಚೆಗೆ ಏನಾಗಿದೆ ಅಂದರೆ, ಈ ಮಾವಿನ ಕಟಾವಿಗೆ ಈಗ ಹಿಂದೆ ಕಟಾವು ಮಾಡುತ್ತಿದ್ದ ಪದ್ಧತಿಗಳಲ್ಲಿ ಏನಾಗ್ತಾ ಇತ್ತು ಅಂದರೆ, ಮುಖ್ಯವಾಗಿ ಈ ಹಣ್ಣುಗಳನ್ನು ಮೇಲೆ ಕಟ್ ಮಾಡಿಬಿಟ್ಟು ಕೆಳಗಡೆ ಬಿಸಾಡುವಾಗ ಹಣ್ಣುಗಳಿಗೆ ಪೆಟ್ಟಾಗೋದು, ಆ ಪೆಟ್ಟಾಗುವ ಹಣ್ಣು ಈಗ ಮಾಗುವ ಸಮಯದಲ್ಲಿ ಕೊಳೆಯೋದು, ಈ ಥರ ಪ್ರಾಬ್ಲಮ್ಗಳು ಶುರು ಆಗ್ತಾ ಇತ್ತು. ಸೊ ಇದನ್ನು ನಿವಾರಿಸಲಿಕ್ಕೆ ಸುಮಾರು ತಜ್ಞರೆಲ್ಲ ಒಟ್ಟುಗೂಡಿ ಒಂದು ಸುಧಾರಿತ ಸಾಧನನ ಇವತ್ತು ಬೆಳಕಿಗೆ ತಂದಿದ್ದಾರೆ. ಆ ಸುಧಾರಿತ ಸಾಧನದ ಹೆಸರು ಸುಧಾರಿತ ಮಾವು ಕಟಾವು ಸಾಧನ ಅಂಥೇಳಿ. ಸೊ ಈ ಸುಧಾರಿತ ಮಾವು ಕಟಾವು ಸಾಧನ ಏನಪ್ಪ ಅಂದರೆ, ಈ ಸುಧಾರಿತ ಮಾವು ಈಗ ಪರದೆ ಮೇಲೆ ನೀವೇನು ತೋರಿಸ್ತಾ ಇದ್ದೀರಲ್ಲ, ಈ ಸುಧಾರಿತ ಮಾವು ಕಟಾವು ಸಾಧನದಲ್ಲಿ ಒಂದು ಉದ್ದನೆಯ ಸಾಧನ, ಇದು ಉದ್ದನೆಯ ಸಾಧನ. ಆ ಉದ್ದನೆಯ ಸಾಧನದಲ್ಲಿ ತುದಿಯಲ್ಲಿ ಒಂದು ಬ್ಲೇಡ್ ಇರುತ್ತೆ, ಅದರ ಅಡಿಯಲ್ಲಿ ಒಂದು ಬ್ಯಾಗ್ ಇರುತ್ತೆ, ಒಂದು ಚೀಲ ಅಂತಾನೆ ಹೇಳ್ಬೋದು. ತುದಿಯಲ್ಲಿ ಬ್ಲೇಡು, ಕೆಳಗಡೆ ಒಂದು ಚೀಲ. ಸೊ ನಾವು ಆ ಬ್ಲೇಡಿಂದ ಕಟ್ ಮಾಡುವಾಗ, ತೊಟ್ಟಿನ ಸಮೇತ ನಾವು ಕಟ್ ಮಾಡುವಾಗ ಅದು ಆ ಹಣ್ಣು ನೇರವಾಗಿ ಚೀಲದಲ್ಲಿ ಬೀಳೋದು. ಸೊ ಆವಾಗ ಏನಾಗುತ್ತೆ ಅಂದರೆ, ನಮಗೆ ತೊಟ್ಟಿನ ಸಮೇತ ಕೂಡ ನಾವು ಕಟಾವು ಮಾಡ್ತೀವಿ. ಆವಾಗ ಅದು ಈ ಸೋನೆ ಅಂತ ನೀವು ಕೇಳಿರ್ಬೋದು, ಅಂದರೆ ಒಂದು ದ್ರವ ಬರುತ್ತೆ, ರಸ ಸವರುತ್ತೆ. ಸೊ ಅದು ಏನಾದರೂ ಈ ಸ್ಕಿನ್ ಮೇಲೆ ಬಿದ್ದರೆ, ಅಂದರೆ ಮಾವಿನ ಚರ್ಮದ ಮೇಲೆ ಬಿದ್ದೆ, ಮಾವಿನ ಸಿಪ್ಪೆಯ ಮೇಲೆ
ಬಿದ್ದರೆ ಅದು ಅದೇನಂದರೆ ಅದೊಂದು ಗುಣಮಟ್ಟ ಅಲ್ಲ, ಅದು ಅಂಥದ್ದು ಕೂಡ ಮಾರ್ಕೆಟಲ್ಲಿ ಚೆನ್ನಾಗಿ ಬಿಕರಿ ಆಗಲ್ಲ ಅಂತಹ ಕಾಯಿಗಳು. ಸೊ ಈ ವಿಧಾನದಲ್ಲಿ ನಾವು ಕಟ್ ಮಾಡಿದಾಗ ಒಂದು ಸಾಧನ ತಗೊಂಡು ಅದು ಬ್ಲೇಡು ಮತ್ತು ಚೀಲ ಇರುವಂಥ ಸಾಧನದಿಂದ ನಾವು ಕಟಾವು ಮಾಡಿದಾಗ ಸೊ ಯಾವುದೇ ತರಹ ಈ ಸೋನೆ ಒಸರುವುದಿಲ್ಲ. ಯಾಕಂದರೆ ನಾವು ತೊಟ್ಟಿನ ಸಮೇತ ಕಟ್ ಮಾಡ್ತೀವಿ. ಆಮೇಲೆ ನೇರವಾಗಿ ಕಾಯಿಗಳು ಈ ಚೀಲದಲ್ಲಿ ಬೀಳುವುದರಿಂದ ಯಾವುದೇ ತರಹ ಪೆಟ್ಟಾಗೋದಿಲ್ಲ. ಅದರಿಂದ ನಾವು ಈ ಹಣ್ಣಿನ ಗುಣಮಟ್ಟನ ಕಾಪಾಡ್ಕೋಬಹುದು ಈ ವಿಧಾನದಲ್ಲಿ. ಈಗ ರಾಯಚೂರಿಂದ ಒಬ್ರು ರೈತ ಬಾಂಧವರು ಕರೆ ಮಾಡಿದ್ದಾರೆ. ಚಂಗಪ್ಪ ಅವರು, ನಮಸ್ಕಾರ. ನಮಸ್ತೆ ಸರ್. ಪ್ರಶ್ನೆ ಕೇಳಿ. ನಮ್ದು ಮಾವಿನಕಾಯಿ ಆಗ್ಬೇಕಂದ್ರೆ ಏನು ಸಿಂಪಡಣೆ ಮಾಡ್ಬೇಕು ಸರ್? ಎಲ್ಲಾ ಕಾಯಿ ಉದುರ್ತಾವ ಜಾಸ್ತಿ. ಮಾವಿನ ಕಾಯಿಗಳು ಮಿಡಿಗಳೇ ಉದುರ್ತಾವೆ, ಏನು ಮಾಡಬೇಕು ಅಂತ. ಇದನ್ನ ನಾವು ಪೀಚು ಉದುರೋದು ಅಂತ ಹೇಳ್ತೀವಿ. ಅಂದ್ರೆ ಅದೊಂದು ಬೇರೆ ಬೇರೆ ಸ್ಟೇಜಲ್ಲಿ ಉದುರುತ್ತಾ ಇವೆ. ಈಗ ಇದು ಒಂದು ದೊಡ್ಡ ಸಮಸ್ಯೆ. ನಾವು ಸುಮಾರು ಸಲ ತರಬೇತಿಗಳಲ್ಲೆಲ್ಲ ನಾವು ತರಬೇತಿ ಕೊಡ್ತಾನೆ ಇರ್ತೀವಿ. ಪೀಚು ಉದುರೋದು ಅಂತ ಹೇಳ್ತೀವಿ. ಇದನ್ನ ನಾವು ಏನು ರೆಕಮೆಂಡೇಶನ್ ಕೊಡ್ತೀವಪ್ಪ ಅಂದ್ರೆ, ನಿಮ್ಗೆ ಗೊತ್ತಿರುತ್ತೆ ಒಂದು ಸಸ್ಯ ಪ್ರಚೋದಕ ಅಂದ್ರೆ ಪ್ಲಾನೋಫಿಕ್ಸ್ ಅಂತ ನೀವು ಕೇಳಿರ್ಬೋದು ಚಂಗಪ್ಪ ಅವರು. ಪ್ಲಾನೋಫಿಕ್ಸ್ ಅಂತ ಇರುತ್ತಲ್ಲ, ಅದು ಒಂದು 0.25 ml 1 ಲೀಟರ್ ನೀರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇಲ್ಲ 4 ಲೀಟರ್ಗೆ 1 ml ಹಾಕೊಂಡ್ಬಿಟ್ಟು ನೀವು ಸಿಂಪರಣೆ ಕೈಗೊಳ್ಳಿ, ಅದು ಉದುರೋದು ನಿಂತ್ಕೊಳ್ಳುತ್ತೆ. ಆ ಥರ ಇದು ಮಾಡ್ಬೋದು. ಧನ್ಯವಾದಗಳು ಚಂದಪ್ಪ ಅವರೇ. ಈಗ ಕಟಾವು ಮಾಡಿದ ನಂತರ ಏನು ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ಸರ್? ಅದೇ ಈಗ ಕಟಾವಿನ ನಂತರ ನಾವು ಏನು ಕ್ರಮಗಳನ್ನು ಅನುಸರಿಸಬೇಕಂದ್ರೆ, ಮುಖ್ಯವಾಗಿ ಈಗ ಕಟಾವಿನ ನಂತರ ನಾನು ಆಗಲೇ ಹೇಳಿದೆ, ನಾವು ತೊಟ್ಟು ಸಮೇತ ನಾವು ಈ ಕಾಯಿನ ಕಟಾವು ಮಾಡುವಾಗ ತೊಟ್ಟು ಸಮೇತ ಕಟಾವು ಮಾಡಿದ್ರೆ ಈ ಸೋನೆ ಅಂತ ಏನಿರುತ್ತಲ್ಲ ರಸ ಸವರ್ಬಿಟ್ಟು ಆ ಸಿಪ್ಪೆ ಮೇಲೆ ಬೀಳಲ್ಲ, ಅದರಿಂದ ಕ್ವಾಲಿಟಿ ಕಡಿಮೆ ಆಗಲ್ಲ. ಸೊ ಆ ಥರ 1 ಇಂಚು ತೊಟ್ಟು ಕಟಾವು ಮಾಡುವ ಟೈಮಲ್ಲಿ 1 ಇಂಚು ತೊಟ್ಟು ಸಹಿತ ನಾವು ಕಾಯಿಗಳನ್ನು ಕಟ್ ಮಾಡಿಬಿಟ್ಟು, ಒಂದು ವೇಳೆ ನೀವು ತೊಟ್ಟು ಇಲ್ಲದೆ ನೀವು ಕಾಯಿಗಳನ್ನೇನಾದರೂ ನೀವು ಕಟಾವು ಮಾಡಿದರೆ ಅಂತಹ ಸಮಯದಲ್ಲಿ ನೀವು ಕಾಯಿಗಳನ್ನು ಏನು ಹೇಳ್ತೀವಿ ನಾವು ಉಲ್ಟಾ ಇಡಬೇಕು. ಉಲ್ಟಾ ಅಂದರೆ ಏನು ಹೇಳ್ತೀವಿ, ಅದೇನು ತೊಟ್ಟು ಭಾಗ ಕೆಳಗಡೆ ಇಡಬೇಕು. ತೊಟ್ಟು ಭಾಗ ಕೆಳಗಡೆ ಇದ್ದಾಗ ಅದು ಸವರುತ್ತೆ, ಕೆಳಗಡೆ ಸವರ್ಬಿಟ್ಟು ಆ ಥರ ನಾವು ಗುಣಮಟ್ಟನ ಕಾಪಾಡಬೇಕು. ಸೊನ್ನೆ ಅದು ಇದ್ರ ಮೇಲೆ ಸಿಪ್ಪೆ ಮೇಲೆ ಬೀಳಲ್ಲ, ಆ ಥರ. ಹಂಗೆ ಈಗ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅದಕ್ಕೇನಾದರೂ ಈಗ ಗುಣಮಟ್ಟದ ಹಣ್ಣುಗಳನ್ನು ನಾವು ಮಾವಲ್ಲಿ ಪಡಿಬೇಕಂದ್ರೆ ಸುಮಾರು ವಿಧಾನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾನು ಇವತ್ತೇನು ಹೇಳ್ತೀನಿ ಅಂದರೆ, ಒಂದು ನಾವು ಏನು ಹೇಳ್ತೀವಿ ಅಂದರೆ, ಈಗ ಮಾಮೂಲಿ ಈಗ ಸಾಮಾನ್ಯವಾಗಿ ಇಳುವರಿ ಜಾಸ್ತಿ ಮಾಡಬೇಕಂದ್ರೆ ಈ ಮುಖ್ಯ ಪೋಷಕಾಂಶಗಳನ್ನು ಶಿಫಾರಸ್ ಮಾಡ್ತೀವಿ. ಅದು ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು. ಆದರೆ ಈ ಕಾಯಿಯ ಗುಣಮಟ್ಟನ ಜಾಸ್ತಿ ಮಾಡಬೇಕಂದ್ರೆ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ, ಅಂದರೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಲಘು ಪೋಷಕಾಂಶಗಳು ಅಂತ ಬಂದಾಗ ಮಾವು ಸ್ಪೆಷಲ್ ಅಂತ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆ ಮಾವು ಸ್ಪೆಷಲಲ್ಲಿ ಕೆಲವೊಂದು ಈ ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಕಬ್ಬಿಣದ ಅಂಶ ಆಗಿರ್ಬೋದು, ಇನ್ನು ನಾನಾ ಬಗೆಯ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಇರ್ತವೆ. ಈ ಸೂಕ್ಷ್ಮ ಪೋಷಕಾಂಶಗಳು ಕಾಯಿಯ ಗುಣಮಟ್ಟನ ಜಾಸ್ತಿ ಮಾಡುವಲ್ಲಿ ಪರಿಣಾಮ ಬೀರುತ್ತೆ. ಈಗ ಒಂದು ಕರೆ ಇದೆ, ನೆಲಮಂಗಲದಿಂದ ಜಾವಿದ್ ಪಾಷಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಾವು ನೆಲಮಂಗಲದಿಂದ ಮಾತಾಡ್ತಿರೋದು. ಪ್ರಶ್ನೆ ಕೇಳಿಮ್ಮ. ಸರ್, ಇದು ನಮ್ಮ ಗಿಡದ ಮಾವಿನ ಚುಂಪು ಮಾಡೋದು. ನೀವು ಮಾತಾಡೋದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ನೀವು ಹೊರಗಡೆ ಬಂದು ಮಾತಾಡ್ತೀರಾ? ಹೌದು ಸರ್. ಮಾವಿನ ಗಿಡದಲ್ಲಿ ಚುಂಪು ಇರುವೆಗಳು ತುಂಬಿಕೊಂಡಿದೆ. ಇರುವೆಗಳು ತುಂಬಿಕೊಂಡಿದ್ದಾವೆ ಮಾವಿನ ದಪ್ಪ ಇರುವೆಗಳು, ಆ ತರ ದಪ್ಪ ಇರುವೆಗಳು. ಅದು ಏನ್ ಮಾಡಬಹುದು ಮೇಡಮ್? ನೀವು ಒಂದ್ಸಲ ಈ ಒಂದು ಕ್ಲೋರೋಪೈರಿಫಾಸ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಅದೊಂದು 2 ml 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು, ಅಥವಾ ಇದ್ರಲ್ಲಿ ಸಿಕ್ಕರೆ 2 ಗ್ರಾಮ್ ಪರ್ ಲೀಟರ್ ಅಂತ ಹೇಳ್ತೀವಿ, ಒಂದು ಹಾಕ್ಬಿಟ್ಟು ಒಂದ್ಸಲ ಸ್ಪ್ರೇ ತಗೊಳ್ಳಿ. ಆ ಇರುವೆಗಳು, ಕೆಂಪಿರುವೆಗಳು, ದಟ್ಟಿರುವೆಗಳು ಎಲ್ಲ ಕಡಿಮೆ ಆಗ್ತವೆ. ಆ ಕ್ಲೋರೋಪೈರಿಫಾಸ್ ಔಷಧಿ ಹೊಡೆದಾಗ ಏನು ಆಗೋದಿಲ್ವಾ ಸರ್? ಅಲ್ಲ, ನೀವು ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಈಗ ಆ ಥರ ಕೇಸ್ ಇದ್ದಾಗ ನೀವು ಬೇವಿನ ಎಣ್ಣೆನ ನಾವು ಶಿಫಾರಸು ಮಾಡ್ತೀವಿ ನಾವು ಸಾವಯವ ಪದ್ಧತಿಲಿ. ಈಗ ರಾಸಾಯನಿಕ ಪದ್ಧತಿಲಿ ನೀವು ಇದಕ್ಕೆ ಹೋಗ್ಬೋದು ಕ್ಲೋರೋಪೈರಿಫಾಸು, ಸಾವಯವ ಪದ್ಧತಿಯಲ್ಲಿ ಬೇವಿನ ಎಣ್ಣೆನ ನಾವು ರೆಕಮೆಂಡ್ ಮಾಡ್ತೀವಿ.
ಹೌದಾ? ಹಾ. ಥ್ಯಾಂಕ್ ಯು ಸರ್. ಓಕೆ ಧನ್ಯವಾದಗಳಮ್ಮ. ಈಗ ಫಲಕೊಡದ ಹಳೆಯ ತೋಟಗಳಿರ್ತಾವೆ, ಮಾವಿನ ತೋಟಗಳು. ಈಗ ಅದನ್ನು ಪುನಶ್ಚೇತನಗೊಳಿಸ್ಬೇಕು ಅಂದರೆ ಏನು ಮಾಡಬೇಕು? ಮತ್ತೆ ಅವು ಹಣ್ಣು ಬಿಡೋ ಥರ ಮಾಡಬೇಕು ಅಂತ ಹೇಳಿದರೆ? ಸರ್, ಇದು ತುಂಬ ಮುಖ್ಯವಾದ ಪ್ರಶ್ನೆ. ಯಾಕಂದರೆ ಇದು ಎಲ್ಲ ಕಡೆ ಪ್ರಾಬ್ಲಮ್ ಇದು. ಯಾಕಂದರೆ ನಾವು ಈ ಮಾವು ತೋಪು ಅಥವಾ ಮಾವು ತೋಟ ನೋಡಿದಾಗ ಸುಮಾರು ಕಡೆ ಸುಮಾರು ಹಳೆಯ ತೋಟಗಳೇ ಇರ್ತವೆ. ಈ ಹಳೆಯ ತೋಟಗಳು ಚೆನ್ನಾಗಿ ಕಾಯಿ ಬಿಡ್ತಾ ಇರಲ್ಲ. ಸೊ ಅಂತಹ ಪರಿಸ್ಥಿತಿಲಿ ನಾವು ಏನು ಹೇಳ್ತೀವಿ ಅಂದರೆ, ಭೂಮಿಯಿಂದ 6 ರಿಂದ 7 ಅಡಿ ಮೇಲ್ ತನಕ ಕಂಪ್ಲೀಟಾಗಿ ಸ್ವಲ್ಪ ರೆಂಬೆಗಳನ್ನು ಕಟಾವು ಮಾಡೋದು, ಅಂದರೆ ಸವರೋದು, ಚಾಟ್ನಿ ಮಾಡಿಬಿಡೋದು. ಭೂಮಿಯಿಂದ 6 ರಿಂದ 7 ಅಡಿ ತನಕ, ಅಂದರೆ ಮೊದಲನೇ ರೆಂಬೆಗಳು ಎಲ್ಲಿ ಇದು ಬಿಟ್ಟಿರ್ತಾವಲ್ಲ, ಅಲ್ಲಿ ನಾವೆಲ್ಲ ಕೌಲು ಹೊಡೆದಿರ್ತಾವಲ್ಲ, ಅಲ್ಲಿ ತನಕ ಕಂಪ್ಲೀಟಾಗಿ ನಾವು ಕಟಾವು ಮಾಡಿಬಿಡೋದು. ಕಟಾವು ಮಾಡಿಬಿಟ್ಟು ತಕ್ಷಣ ನಾವು ಆ ಗಿಡಕ್ಕೆ ಸೂಕ್ತವಾದ ಪೋಷಕಾಂಶ ಮತ್ತು ನೀರನ್ನು ಒದಗಿಸೋದ್ರಿಂದ ಅದು ಏನಾಗುತ್ತೆ, ಇನ್ನೊಂದು 5-6 ತಿಂಗಳಲ್ಲಿ ಮತ್ತೆ ಹೊಸ ಚಿಗುರುಗಳು ಉದ್ಭವ ಆಗುತ್ತೆ ಪಕ್ಕದಲ್ಲಿ. ಅವು ಉದ್ಭವ ಆದಾಗ ಅದೊಂದು ಪೆನ್ಸಿಲ್ ಗಾತ್ರ ಅಂತ ಹೇಳ್ತೀವಿ. ಈ ಏನು ಹೊಸ ರೆಂಬೆಗಳು ಉದ್ಭವ ಆಗಿರ್ತಾವಲ್ಲ, ಈ ರೆಂಬೆಗಳು ಒಂದು ಪೆನ್ಸಿಲ್ ಗಾತ್ರಕ್ಕೆ ಬಂದಾಗ ನಾವು ಆ ರೆಂಬೆಗಳಿಗೆ ಕಸಿ ಮಾಡುವುದರ ಮೂಲಕ ಈ ಹೊಸ ಏನು ಹಳೆ ತೋಟ ಇರುತ್ತಾವಲ್ಲ, ಇದನ್ನು ನಾವು ಹೊಸ ಜೀವ ಕೊಟ್ಟಂಗೆ ಆಗುತ್ತೆ ಇಂತಹ ಮರಗಳಿಗೆ. ಈಗೊಂದು ಕರೆ ಇದೆ, ತುಮಕೂರಿಂದ ಉಮೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ಸರ್ ನಮಸ್ಕಾರ ಸರ್. ಪ್ರಶ್ನೆ, ನಮ್ಮ ತೋಟದಲ್ಲಿ ಮಾವಿನ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ, ಇದು ಹಣ್ಣಾಗಲಿ ಅಂತ ಅಲ್ಲೇ ಮರದಲ್ಲೇ ಬಿಟ್ಬಿಟ್ರೆ, ಹಣ್ಣು ಕಿತ್ಬಿಟ್ರೆ ಒಳಗಡೆ ಎಲ್ಲ ಹುಳ ಆಗೋಗ್ಬಿಟ್ಟಿರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ? ಕೆಲವು ಗಿಡದಲ್ಲಿ ಮಾತ್ರ ಒಂದು 50 ಗಿಡ ಇದೆ, ಅದ್ರಲ್ಲಿ ಒಂದು 10-15 ಗಿಡ ಈ ತರ ಕೊಳತು ಒಳಗಡೆ ಹುಳ ಆಗೋಗ್ಬಿಟ್ಟಿರುತ್ತೆ. ಹಣ್ಣಾಗ್ಲಿ ಅಂತ ಅಲ್ಲೇ ಬಿಟ್ರೆ, ಕಾಯಿ ಕಿತ್ತು ಹಣ್ಣು ಮಾಡಿದ್ರೆ ಆ ತರ ಸ್ವಲ್ಪ ಕಡಿಮೆ ಆಗುತ್ತೆ. ಸರಿ. ಅದೇ ಇನ್ನ ಕೆಲವು ಗಿಡ ಇದಾವೆ, ಅವು ಚೆನ್ನಾಗಿ ಬೆಳೆ ಇಲ್ಲ ಅಂತ ಹೇಳಿ ಅದನ್ನ ಕಟ್ ಮಾಡ್ಬಿಟ್ಟಿದೀವಿ. ಅದರಲ್ಲಿ ಪಕ್ಕದಲ್ಲಿ ಮತ್ತೆ ಎಲ್ಲ ಚಿಗುರಿದೆ, ಅದಕ್ಕೆ ಕಸಿ ಮಾಡ್ಬೇಕು ಅಂತಿದ್ದೀವಿ. ಅದು ನಡೆಯುತ್ತಾ? ನಡೆಯುತ್ತೆ. ಎರಡನೇದು ನಡೆಯುತ್ತೆ. ಈಗ ಮೊದಲನೇದು ಹೇಳಿದ್ರಲ್ಲ, ಈಗ ನಾವು ಇದನ್ನು ಮಾವನ್ನು ನಾವು ಮರದಲ್ಲಿ ಮಾಗ್ಸೋಕ್ಕೆ ಶಿಫಾರಸು ಮಾಡಲ್ಲ, ರೆಕಮೆಂಡ್ ಮಾಡಲ್ಲ. ನಾವೇನೇ ಇದ್ರೂ ಪಕ್ವವಾಗಿರುವ ಮಾವುಗಳನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿಟ್ಬಿಟ್ಟು ಮಾಗಸ್ರಿ ಅಂತ ಹೇಳ್ತೀವಿ. ಸೊ ಇಂತಹ ಕಂಡೀಷನಲ್ಲಿ ನೀವು ಅಲ್ಲೇ ಮಾಗಲಿ ಅಂತ ಇಟ್ಟರೆ, ಯೂಶ್ವಲಿ ಈಗ ನೀವು ಹೇಳಿದ್ರಲ್ಲ, ಈ ಸ್ಟೋನ್ ವಿವಿಲ್ ಅಂತಲೂ ಹೇಳ್ತೀವಿ ನಾವು, ಅಂದರೆ ಓಟೆ ಕೊರಕ ಆಗಿರ್ಬೋದು, ಇಲ್ಲ ಬೇರೆ ಹುಳುಗಳಾಗಿರ್ಬೋದು, ಸೇರೋ ಚಾನ್ಸಸ್ ಸುಮಾರು ಇರ್ತವೆ. ಅದಕ್ಕೆ ನಾವು ಹೇಳೋದು, ಅಟ್ಲೀಸ್ಟ್ ಒಂದು 3ನೇ 4 ಬಗ್ಗು ಪಕ್ವ ಆದಾಗ, ಇಲ್ಲ ಕಂಪ್ಲೀಟ್ ಪಕ್ವ ಆಗುವಾಗ ನಾವು ಅದನ್ನು ಕಟ್ ಮಾಡಿಬಿಟ್ಟು ನಾವು ಇಟ್ಕೊಂಡ್ರೆ ಅದು ನಮ್ಮ ಕಂಡೀಷನ್ನಲ್ಲಿ ಆರಾಮಾಗಿ ಮಾಗುತ್ತೆ. ನಾವು ಮಾರ್ಕೆಟ್ಗೆ ಒಳ್ಳೆ, ಅಂದರೆ ನಾವು ಅದರಲ್ಲಿ ಮಾಗಕ್ಕೆ ಬಿಟ್ಟರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ ಯೂಶ್ವಲಿ. ನಾವು ಮರದಲ್ಲಿ ಬಿಟ್ಟರೆ ಇದನ್ನು ಕೆಲವು ಗಿಡ ಮಾತ್ರ ಹಂಗಾಗುತ್ತೆ ಸರ್. ನನ್ನಲ್ಲಿ ಒಂದು 100 ಮರ ಇದೆ, 100ರಲ್ಲಿ ಒಂದು 10 ಮರ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಈಗ ಡಾಕ್ಟರ್ ನಾಗರಾಜ್ ಅವರು ಏನು ಹೇಳಿದ್ರು ಅದನ್ನ ನೀವು ಅನುಸರಿಸಿದ್ರೆ 3/4 ಭಾಗ ಅದು ಪಕ್ವ ಆದಾಗ ನೀವು ಅದನ್ನ ಕಟಾವು ಮಾಡಿಬಿಟ್ಟು ನೀವು ಹಣ್ಣು ಮಾಡಿದ್ರೆ ಮಾರ್ಕ್ಸಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಸ್ಪಂಜು ಅಂಗಾಂಶ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ, ಎಸ್ಪೆಷಲಿ ಬಾದಾಮಿ ತಳಿಲಿ. ಅಂಥ ಕೇಸಲ್ಲಿ ನಾವು 3ನೇ 4ನೇ ಭಾಗ ಪಕ್ವ ಆದಾಗ ಕಟ್ ಮಾಡೋಕ್ಕೆ ಹೇಳ್ತೀವಿ. 3ನೇ 4 ಭಾಗ, ಯಾಕಂದರೆ ಅದು ಟೆಂಪ್ರೇಚರ್, ಈಗ ಮಾವು ಹಣ್ಣು ಕೊಡೋದು ಈ ನಮ್ಮ ಬೇಸಿಗೆ ಕಾಲದೊಂದಿಗೆ ಹೊಂದ್ಕೊಂಡಿರೋದ್ರಿಂದ ಯೂಶ್ವಲಿ ಬೇಸಿಗೆ ಕಾಲದಲ್ಲಿ ತಾಪಮಾನ ಜಾಸ್ತಿ, ಆವಾಗ ಆಟೋಮೆಟಿಕಲಿ ಒಳಗಡೆ ಸರಿಯಾಗಿ ರೈಪ್ ಆಗಲ್ಲ, ಅನ್ರೈಪ್ ಆಗಿರುತ್ತೆ. ನಾವು ಒಳಗಡೆ ಕಟ್ ಮಾಡಿದಾಗ ಗೊತ್ತಾಗುತ್ತೆ, ಅದು ಅಲ್ಲಿ ತನಕ ಗೊತ್ತಾಗಲ್ಲ. ಸೊ ಅದನ್ನು ನಿವಾರಣೆ ಮಾಡಲಿಕ್ಕೆ 3/4 ಸೈಜಲ್ಲಿ ನಾವು ಹಣ್ಣನ್ನು ಕಟಾವು ಮಾಡಬೇಕು ಅಂತ ಹೇಳ್ತೀವಿ ಯೂಶ್ವಲಿ. ಸೊ ಈಗ ನೀವು ಕೀಟಕ್ಕೆ ಸಂಬಂಧಪಟ್ಟಾಗ ನೀವು ಪೂರ್ಣ ಪ್ರಮಾಣದ ಇದೇ ಕಟ್ ಮಾಡಿಬಿಟ್ಟು ನಮ್ಮ ವಾತಾವರಣ ಇದರಲ್ಲಿ ನೀವು ಮಾರ್ಕ್ಸಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಧನ್ಯವಾದಗಳು ರೈತ ಬಾಂಧವರೇ. ಈಗ ಕಡಿಮೆ ಖರ್ಚಿನಲ್ಲಿ ಈಗ ಹಣ್ಣನ್ನು ಮಾರ್ಕ್ಸೋದು ಹೇಗೆ? ಈಗ ಒಂದು ಕರೆ ಇದೆ, ರೈತ ಬಂಧು ಯಾದಗಿರಿಯಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ಸರ್ ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಮ್ದೊಂದು 10 ಎಕರೆ ಪೇರು ತೋಟ ಇದೆ ಸರ್. ಪೇರಲ್ಲ ಅಲ್ಲ ವೆಂಕಟೇಶ್ ಅವರೇ, ಇವತ್ತು ಕಾರ್ಯಕ್ರಮ ಇರೋದು ಮಾವಿನ ಬಗ್ಗೆ.
ಮಾವಿನ ತೋಟ ಇದ್ರೆ, ಮಾವಿನ ಮರಗಳಿದ್ರೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳ್ಬೋದು. ಮಾವಿನ ತೋಟನೇ 2 ಎಕರೆ ಇದೆ ಸರ್. ಅದು ಈಗ ಹಚ್ಚಿ 7 ತಿಂಗಳಾಯ್ತು ಸರ್. ಒಟ್ಟು ಡೆವಲಪ್ ಇಲ್ಲ ಸರ್, ಒಟ್ಟು ಆಗ್ತಾ ಇಲ್ಲ ಸರ್. ಅದು ಒಟ್ಟು ಬೆಳವಣಿಗೆನೇ ಇಲ್ಲ ಸರ್. ಅದು ಬೆಳವಣಿಗೆ ಆಯಿತು, ಹೇಳ್ತೀವಿ. ಹೆಸರು ಅವ್ರದ್ದು ವೆಂಕಟೇಶ್ ಯಾದಗಿರಿ. ವೆಂಕಟೇಶ್ ಯಾದಗಿರಿಯಿಂದ. ಓಕೆ ವೆಂಕಟೇಶ್ ಅವರೇ, ಈಗ ನಾವು ಏನು ಹೇಳ್ತೀವಿ ಅಂದರೆ, ನೀವು ತೊಗೊಂಬರ್ತೀರಲ್ಲ ಗಿಡಗಳು, ಮುಖ್ಯವಾಗಿ ನಾವು ಅದಕ್ಕೆ ಏನು ಅಡ್ವೈಸ್ ಮಾಡ್ತೀವಿ ಅಂದರೆ, ನೀವೇನು ಹೊಸದಾಗಿ ಗಿಡಗಳು ತೊಗೊಂಬರ್ತೀರಲ್ಲ ನಾಟಿ ಮಾಡಲಿಕ್ಕೆ, ಆವಾಗ ಆ ಗಿಡಗಳು ತುಂಬ ಅಂದರೆ ಒಂದು 12ರಿಂದ 14 ತಿಂಗಳು ವಯಸ್ಸಾಗಿರಬೇಕು ಆ ಗಿಡಗಳದ್ದು. ಆಮೇಲೆ ಸುಮಾರು ಜನ ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ, ಒಂದು ನಿರ್ದಿಷ್ಟ ಪ್ರದೇಶದಿಂದ ತೊಗೊಂಬರಲ್ಲ. ಅಂದರೆ ಒಂದು ನಾನು ಹೇಳೋದು ಈಗ ಮುಖ್ಯವಾಗಿ ಕೆಲವೊಂದು ಸಂಸ್ಥೆಗಳು, ಒಂದು ನಿಖರ ಸಂಸ್ಥೆಗಳಿರ್ತವೆ, ಆಮೇಲೆ ಕೆಲವೊಂದು ವಿಶ್ವವಿದ್ಯಾಲಯಗಳಿರ್ತವೆ. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಆಗಿರ್ಬೋದು, ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರು ಆಗಿರ್ಬೋದು, ಇಂಥ ಕಡೆ, ಆಮೇಲೆ IIHR ಆಗಿರ್ಬೋದು, ಆಮೇಲೆ ಕೆಲವೊಂದು ನಮ್ಮ ನಿರ್ದಿಷ್ಟ ಸಂಸ್ಥೆಗಳು ಅಲ್ಲಿಂದ, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಂದ ನಾವೇನಾದರೂ ಈ ಕಸಿ ಗಿಡಗಳನ್ನ ತೊಗೊಂಬಂದು ನಾವು ನಾಟಿಗೆ ಬಳಸಿದರೆ ಅವು ಸೂಕ್ತ ರೀತಿಯಲ್ಲಿ ನಮಗೆ ಇದು ತೋರಿಸುತ್ತೆ, ಏನಂದರೆ ಬೆಳವಣಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಈಗ ಸುಮಾರು ಕೆಲವೊಂದು ಕೇಸಸ್ಗಳಲ್ಲಿ ಏನಾಗ್ತದೆ ಅಂದರೆ, ಈ ಪ್ರದೇಶಗಳು ಬಿಟ್ಟು ಬೇರೆ ಕಡೆ ಹೋಗಿ ಇವರು ಏನಾದರೂ ಪರ್ಚೇಸ್ ಮಾಡಿದಾಗ ಅಥವಾ ಗಿಡಗಳನ್ನ ಕೊಂಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ಅಲ್ಲಿ ಕೆಲವೊಂದು ಕಸಿ ಗಿಡಗಳಂತ ಹೇಳಿಬಿಟ್ಟು ನಾಟಿ ಗಿಡಗಳನ್ನು ಕೊಡೋ ಚಾನ್ಸಸ್ಗಳು ಇರ್ತವೆ, ಆಯಿತಾ. ಇವ್ರು ಕಸಿ ಗಿಡಗಳನ್ನು ತೊಗೊಂಬಂದಿದ್ರು ಅದು ಬೇರೆ ತಳಿನೂ ಆಗಿರುತ್ತೆ. ಈ ಥರನೂ ಕೂಡ ನಾವು ಸುಮಾರು ನೋಡ್ತೀವಿ ಈ ರೈತರ ಪ್ರದೇಶದಲ್ಲಿ. ಬೇರೆ ತಳಿನೂ ತಂದಿರೋದು, ಅಥವಾ ಕಸಿ ಗಿಡ ಅಂದ್ಬಿಟ್ಟು ಬೇರೆದು ಈ ರೂಟ್ ಸ್ಟಾಕ್ ಅಂತ ಅಂದರೆ ಇದು ಕೊಟ್ಟಿರೋದು, ಸೀಡ್ಲಿಂಗ್ ಕೊಟ್ಟಿರೋದು, ಈ ಥರ ಎಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಆ ಥರ ಏನಾದರೂ ಒಂದು ಕೇಸ್ ಆಗಿರ್ಬೋದು, ನಿಮ್ಮ ಆಗಿರಬಹುದು ಅಂತ ಅಷ್ಟೇ, ಆ ಥರ ಆಗಿರ್ಬೋದು. ಇಲ್ಲ ಬೆಳವಣಿಗೆ ಆಗಿಲ್ಲ ಅಂದರೆ ಕೆಲವೊಂದು ಸೂಕ್ಷ್ಮ ಇಲ್ಲ, ನಾನೊಂದು ಪೋಷಕಾಂಶಗಳನ್ನ ಹೇಳ್ತೀನಿ, ಅದನ್ನು ಇಲ್ಲ ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಇದಕ್ಕೆ ನೀವು ಒಂದು ಯಾದಗಿರಿ ಹತ್ತಿರದ ಇದಕ್ಕೆ ಹೋಗಿ ನೀವು ಕೂಡ ಭೇಟಿ ಆಗ್ಬೋದು. ಸೊ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಯಾಕಂದರೆ ಅವರು ಬಂದು ನೇರವಾಗಿ ನಿಮ್ಮ ಜಮೀನಿಗೆ ಭೇಟಿ ಆದಾಗಲೇ ಅದು ಏನು ಅಂತ ಗೊತ್ತಾಗುತ್ತೆ, ಸಮಸ್ಯೆ ಏನು ಅಂತ ಅಲ್ಲಿ ತನಕ ಗೊತ್ತಾಗುತ್ತೆ. ಈಗ ವೆಂಕಟೇಶ್ ಅವರು, ನೀವು ಕಾರ್ಯಕ್ರಮದ ಕೊನೆಯಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಡ್ತಾರೆ ಡಾಕ್ಟರ್ ನಾಗರಾಜ್ ಅವ್ರದ್ದು. ನೀವು ಅದನ್ನು ಬರೆದಿಟ್ಕೊಳ್ಳಿ, ಆನಂತರ ಅವ್ರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಈಗ ಬೆಂಗಳೂರಿಂದ ಗೀತಾಂಜಲಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾಂಜಲಿ ಅವರೇ. ಗೀತಾಂಜಲಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮ್ದೊಂದು ಮಾವಿನ ಮರ ಇದೆ, ಚಿಕ್ಕದು ಬಾದಾಮಿ ಮಾವಿನ ಮರ. ಅದು ತುಂಬಾ ಚಿಕ್ಕದಿದೆ. ಮಾತ್ರ ಒಂದು ಹಣ್ಣು 750 grams ಅಷ್ಟು ಬರ್ತಾ ಇತ್ತು ಫಸ್ಟ್. ಆದ್ರೆ ಈಗ ಅದು ಕೆಳಗಡೆ ರೂಟ್ ಅಲ್ಲಿ ಒಂದು 20% ಆಗಿ ಕಟ್ ಆಗಿ 2 ಓಳ ತರ ಆಗ್ಬಿಟ್ಟಿದೆ ಸರ್ ಮರ. ಅದು ಯಾಕಂಗಾಗಿದೆ, ಮತ್ತೆ ಅದಕ್ಕೆ ಎಂತ ಟ್ರೀಟ್ಮೆಂಟ್ ಅಂತ ನನ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಫುಲ್ ಹೊಟ್ಟೋಗ್ಬಿಟ್ರೆ ಕಷ್ಟ. ನಂಗೆ ಹಣ್ಣು ಬಿಲ್ದೇ ಪರವಾಗಿಲ್ಲ, ಮರ ಬೇಕು ಪ್ಲೀಸ್. ಅಲ್ಲ, ಈಗ ಕಸಿನೋ ಅಥವಾ ಹಾಗೆ ನೀವು ನಾಟಿ ಮಾಡಿದ್ದು ಸಸಿನೋ? ಅದು ಬಹಳ ಹಳೆಯದು, ತೋಟದ್ದು. ಮೇಡಮ್, ಈಗ ಎಷ್ಟು ಗಿಡ ಇರೋದು ನಿಮ್ಮ ಇದರಲ್ಲಿ? ಒಂದೇ ಗಿಡ. ಸೊ ಏನು ರೂಟ್ ಬೇರು ಕಟ್ ಆಗಿದೆಯಾ? ಹೌದು, ಬೇರು ಒಂಥರ ಸೀಳ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಆಗ್ಬಿಟ್ಟಿದೆ. ಸ್ವಲ್ಪ ಬಾದಾಮಿಲಿ ಕೆಲವೊಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ತಳಿಲು ಕೆಲವೊಂದು ಪ್ರಾಬ್ಲಮ್ ಇದೆ. ಬಟ್ ನಿಮ್ಮ ಮಣ್ಣು ಕೂಡ ಡಿಪೆಂಡ್ ಇರುತ್ತೆ, ನೀವೇನು ಬೆಳೆಯುವ ಪ್ರದೇಶ ಇರುತ್ತಲ್ಲ ಅದ್ರ ಮೇಲೂ ಕೂಡ ಡಿಪೆಂಡ್ ಇರುತ್ತೆ. ನೀವು ಏನಾದರೂ ಇದ್ದರೆ ಒಂದು ಛಾಯಾಚಿತ್ರದ ಮೂಲಕ ನಮಗೆ ಇದು ಮಾಡಿಕೊಟ್ರೆ ನಾವು ಅದಕ್ಕೆ ಏನಾದರೂ ಶಿಫಾರಸು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಅವರ ಮೊಬೈಲ್ ಸಂಖ್ಯೆ ಕೊಡ್ತಾರೆ, ನೀವು ವಾಟ್ಸಪ್ಗೆ ಆ ಫೋಟೋ ತೆಗೆದು ಕಳಿಸಿ, ಅವರು ಅದಕ್ಕೆ ಪರಿಹಾರವನ್ನು ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗೀತಾಂಜಲಿ ಅವರೇ. ಈಗ ಅವಾಗಲೇ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ, ಕಡಿಮೆ ಖರ್ಚಿನಲ್ಲಿ ಹಣ್ಣನ್ನು ಮಾಗಿಸೋ ವಿಧಾನ ಯಾವುದು ಅಂತೇಳಿ ಅಂತ. ಈಗ ಹಿಂದೆ ಎಲ್ಲ ಈಗ ಸಾಮಾನ್ಯ ಪದ್ಧತಿಲಿ ಯಾವ ಥರ ಹಣ್ಣನ್ನು ಮಾಗಿಸ್ತಾ ಇದ್ರು ಅಂದರೆ, ಈ ಭತ್ತದ ಹುಲ್ಲನ್ನು ಯೂಸ್ ಮಾಡಿಕೊಂಡು, ಈಗ ಕಟಾವಾದ್ಮೇಲೆ ಕಾಯಿ ಎಲ್ಲ ಕಟಾವಾದ್ಮೇಲೆ ಪಕ್ವವಾಗಿರೋ ಕಾಯಿಗಳನ್ನೆಲ್ಲ ಕಟಾವು ಮಾಡಿಬಿಟ್ಟು ಒಂದು ಬುಟ್ಟಿಲಿ ಒಂದು ಪದರದಲ್ಲಿ ಹರಡಿಬಿಟ್ಟು ಅದ್ರ ಮೇಲೆ ಭತ್ತ ಹಾಕಿಬಿಟ್ಟು ಮಾಗ್ಸೋರು. ಒಂದು 4-5 ದಿನದಲ್ಲಿ ಮಾಗ್ಬಿಡೋದು. ಬಟ್ ಆ ಥರ ಮಾಗಿದ ಹಣ್ಣುಗಳು ಸಮಾನಾಂತರವಾಗಿ ಮಾಗ್ತಾ ಇರಲಿಲ್ಲ.
ಆ ಕಂಡೀಷನ್ನಲ್ಲಿ ಇನ್ನೊಂದು ಬಂತು ಏನು ಅಂದರೆ ಇತ್ರೆಲ್ ಡಿಪ್ಪಿಂಗ್ ಅಂತ ಹೇಳ್ತಾರೆ. ಅಂದರೆ ಇತ್ರೆಲ್ ಅನ್ನೋ ಒಂದು ದ್ರಾವಣ, ಅದು ಏನಂದರೆ ಹಣ್ಣು ಮಾಗಿಸುವ ಒಂದು ರಾಸಾಯನಿಕ, ಅದು ಸಸ್ಯ ಪ್ರಚೋದಕ ಅಂತಲೂ ಹೇಳ್ತೀವಿ. ಹಣ್ಣು ಮಾಗಿಸುವ ಒಂದು ಸಸ್ಯ ಪ್ರಚೋದಕ ಅಥವಾ ಪ್ರಚೋದಕ. ಸೊ ಈ ಇತ್ರೆಲ್ ದ್ರಾವಣದಲ್ಲಿ ಕಾಯಿಗಳನ್ನು ಕೂಡ ಅದ್ದಿ ಅದನ್ನು ಹೊರಗಡೆ ತೆಗೆದ್ರು. ಆದರೆ ಈಗ ಒಂದು ಹೊಸ ತಂತ್ರಜ್ಞಾನ ಬರ್ತಾ ಇದೆ. ಈಗ ಮೊದಲನೇ ಪದ್ಧತಿಯಲ್ಲಿ ಹಣ್ಣುಗಳು ಸರಿಯಾಗಿ ಮಾಗ್ತಾ ಇರಲಿಲ್ಲ, ಎರಡನೇ ಪದ್ಧತಿಯಲ್ಲಿ ಡಿಪ್ಪಿಂಗ್ ಮಾಡ್ತಾ ಇದ್ರು ಇತ್ರೆಲಲ್ಲಿ. ಆದರೆ ಈಗ ಅವೈಲಬಿಲಿಟಿ ಇರುವಂತಂದ್ರೆ ಈಗ ಲಭ್ಯವಿರುವಂತಹ ಇತ್ರೆಲ್ಗಳಲ್ಲಿ ಅವು ಕೆಲವೊಂದು ಪ್ಯೂರಿಟಿ ತೊಂದರೆ ಇರ್ತವೆ. ಅಂತಹ ಇದರಲ್ಲಿ ನಾವು ಡಿಪ್ ಮಾಡುವಾಗ ಅದು ಬೇರೆ ತರಹ ಪರಿಣಾಮ ಬೀರುತ್ತೆ. ಸೊ ಇದನ್ನೆಲ್ಲ ಮನಗಂಡು ಒಂದು ಸುಧಾರಿತ ತಂತ್ರಜ್ಞಾನವು ಹೊರಬಂದಿದೆ. ಮುಖ್ಯವಾಗಿ IHR ಹೆಸರುಘಟ್ಟ ಬೆಂಗಳೂರು ಅವರಿಂದ ಒಂದು ಸುಧಾರಿತ ಈ ಲೋ ಕಾಸ್ಟ್ ರೈಪ್ನಿಂಗ್ ಚೇಂಬರ್ ಅಂತ ಹೇಳಿ, ಅಂದರೆ ಸುಧಾರಿತ ಮಾವು ಮಾಗಿಸುವ ಕೊಠಡಿ ಅಂತ ಒಂದು ಹೊಸ ತಂತ್ರಜ್ಞಾನನ ಹೊರತಂದಿದ್ದಾರೆ. ಸೊ ಇದರಲ್ಲಿ ನಾವು ಒಂದು 4 ಕ್ಯೂಬಿಕ್ ಮೀಟರ್ದು ಒಂದು ಅಳತೆಯ ಒಂದು ಸುಧಾರಿತ ಮಾವು ಮಾಗಿಸುವ ಸಾಧನ ಇದು. ಇದರಲ್ಲಿ ನಾವು ಈ ಕ್ರೇಟ್ಸಲ್ಲೆಲ್ಲ ಮಾವಿನಕಾಯಿಗಳನ್ನ ತುಂಬಿಟ್ಟು ಒಳಗಡೆ ಇಟ್ಬಿಟ್ಟು ಒಂದು ಬೀಕರಲ್ಲಿ ಇತ್ರೆಲ್ ದ್ರಾವಣ ಒಂದು 8 ಮಿಲಿ, 4 ಕ್ಯೂಬಿಕ್ ಮೀಟರ್ ಅಳತೆಗೆ ಒಂದು 8 ಮಿಲಿ ಇತ್ರೆಲ್ ದ್ರಾವಣ ಒಂದು ಬೀಕರಲ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು 2 ಗ್ರಾಮ್ ಕಾಸ್ಟಿಕ್ ಸೋಡಾ ಅಂತ ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ, ಅದನ್ನು ಹಾಕ್ಬಿಟ್ಟು ಟೆಂಟ್ನ ಮುಚ್ಚಿಬಿಡೋದು, ಪ್ಲಾಸ್ಟಿಕ್ ಟೆಂಟ್ನ. ಅದನ್ನು 24 ಗಂಟೆ ಬಿಟ್ಬಿಡೋದು. ಅದು ಕಾಸ್ಟಿಕ್ ಸೋಡಾ ಮತ್ತು ಇತ್ರೆಲ್ ಸಂಯೋಗದಿಂದ ಇಥಿಲಿನ್ ಅನ್ನೋ ಒಂದು ಅನಿಲ ಉತ್ಪಾದನೆ ಆಗುತ್ತೆ. ಅದು ಈ ಹಣ್ಣು ಮಾಗಲಿಕ್ಕೆ ಸಹಕಾರಿಯಾಗುತ್ತೆ. 24 ಗಂಟೆಯ ನಂತರ ನಾವು ಅದನ್ನು ಹೊರಗಡೆ ತೆಗೆದು ಹರಡಿಬಿಟ್ರೆ 2-3 ದಿನದಲ್ಲಿ ನಮಗೆ ಸಮಾನಾಂತರವಾಗಿ ಕಾಯಿಗಳು ಮಾಗ್ತವೆ. ಇದು ಸುಧಾರಿತ ವಿಧಾನ. ಧನ್ಯವಾದಗಳು. ಈಗ ಮಾವಿನಲ್ಲಿ ಇನ್ನೊಂದು ಸಮಸ್ಯೆ ಕಂಡುಬರುತ್ತೆ, ಅನಿಯಮಿತ ಇಳುವರಿ. ಅಂದರೆ ವರ್ಷ ಬಿಟ್ಟು ವರ್ಷ, ಒಂದು ವರ್ಷ ಚೆನ್ನಾಗಿ ಇಳುವರಿ ಬರುತ್ತೆ, ಒಂದು ವರ್ಷ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಏನಾದರೂ ವಿಧಾನ ಇದೆಯಾ ಅಂತ? ಇದು ತುಂಬ ಮುಖ್ಯವಾದ ಪ್ರಶ್ನೆ ಇದು. ಯಾಕಂದರೆ ಈ ಥರ ತೊಂದರೆ ಬರೋದು ನಮ್ಮ ಮಾವಲ್ಲಿ ಮುಖ್ಯವಾಗಿ 3 ತಳಿಗಳಲ್ಲಿ. ಒಂದು ಬಾದಾಮಿ, ಇನ್ನೊಂದು ದಶಹರಿ, ಮತ್ತೊಂದು ಕೇಸರ್ ಅಂತೇಳಿ. ಈ 3 ತಳಿಗಳಲ್ಲಿ ಈ ಥರ ಅನಿಯಮಿತ ಇಳುವರಿ ಅಂತ ಹೇಳ್ತೀವಿ. ಅನಿಯಮಿತ ಇಳುವರಿ ಅಂದರೆ ವರ್ಷದಿಂದ ಒಂದು ವರ್ಷ ಚೆನ್ನಾಗಿ ಇಳುವರಿ ಕೊಟ್ಟರೆ ಇನ್ನೊಂದು ವರ್ಷ ಕೊಡದೇ ಇರೋದು, ಒಂದು ವರ್ಷ ಚೆನ್ನಾಗಿ ಇಳುವರಿ ಬಂದರೆ ಇನ್ನೊಂದು ವರ್ಷ ಚೆನ್ನಾಗಿ ಬರದೇ ಇರೋದು. ಈ ತರಹ ಒಂದು ಸಮಸ್ಯೆ ಇದೆ ಈ 3 ತಳಿಗಳಲ್ಲಿ. ಸೊ ಹೀಗಿದ್ದಾಗ ನಾವು ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡ್ತೀವಿ. ಏನಂದರೆ ಈಗೇನು ಇಳುವರಿ ಹೆಚ್ಚು ಬರುತ್ತಲ್ಲ, ಆ ಕಾಲದಲ್ಲಿ ಸ್ವಲ್ಪ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿಗಳನ್ನು ಪಡ್ಕೊಳ್ಳೋದ್ರ ಬದಲು ಸಾಮಾನ್ಯವಾಗಿ ನಮ್ಗೆ ಎಷ್ಟು ಅವಶ್ಯಕತೆ ಇರೋದನ್ನಷ್ಟೇ ಉಳಿಸ್ಕೊಂಡು ಉಳಿದಿದ್ದ ಕಾಯಿಗಳನ್ನು, ಅಂದರೆ ಫ್ರೂಟ್ ಥಿನ್ನಿಂಗ್ ಅಂತ ಹೇಳ್ತೀವಿ, ಕೆಲವೊಂದು ಕಾಯಿಗಳು ಸ್ವಲ್ಪ ಪೀಚು ಸ್ಟೇಜಲ್ಲಿ ಇದ್ದಾಗಲೇ ಅಥವಾ ಏನು ಈ ಪಿಂದೆ ಅಂತ ಹೇಳ್ತಾರೆ ಆ ಸ್ಟೇಜಲ್ಲಿ ಇದ್ದಾಗಲೇ ಸ್ವಲ್ಪ ಕಟ್ ಮಾಡಿಬಿಡೋದು. ಆ ಥರ ಕಟ್ ಮಾಡಿದಾಗ ಸ್ವಲ್ಪ ಈ ಕಾಯಿಗಳ ಸಂಖ್ಯೆ ಸ್ವಲ್ಪ ವಿರಳ ಆದಾಗ ಅದರದ್ದು ಪೋಷಕಾಂಶ ಅಥವಾ ಏನಿರುತ್ತೆ ಇದರಲ್ಲಿ ಗಿಡಗಳಲ್ಲಿ ಅದು ಉಳ್ಕೊಳ್ಳುತ್ತೆ ಆ ಮರದಲ್ಲಿ. ಸೊ ಅದು ಮುಂದಿನ ವರ್ಷ ಫಲ ಕೊಡಲಿಕ್ಕೆ ಪ್ರೇರೇಪಣೆ ಆಗುತ್ತೆ. ಸೊ ಒಂದು ನಾವು ಪ್ರೂನಿಂಗ್ ಅಂತ ಹೇಳ್ತೀವಿ, ಸವರುವಿಕೆ ಒಂದು ಆಮೇಲೆ ಇನ್ನೊಂದು ಫ್ರೂಟ್ ಥಿನ್ನಿಂಗ್ ಅಂತ, ಅಂದರೆ ಹಣ್ಣಿನ ಸಂಖ್ಯೆಯನ್ನು ವಿರಳಗೊಳಿಸೋದು. ವಿರಳಗೊಳಿಸೋದು ಅಂದರೆ ತುಂಬ ವಿರಳ ಅಂತಲ್ಲ, ನಮ್ಗೆ ಎಷ್ಟಿದೆ ಅದನ್ನ ಇಟ್ಕೊಂಡು ಕೆಲವೊಂದು ಡ್ಯಾಮೇಜ್ ಆಗಿರ್ತವೆ, ಕೆಲವೊಂದು ಇದಾಗಿರ್ತವೆ ಅಂತ ಹಣ್ಣುಗಳನ್ನು ಸ್ವಲ್ಪ ವಿರಳಗೊಳಿಸ್ಬಿಟ್ರೆ ಮುಂದಿನ ಇದರಲ್ಲಿ ನಮಗೆ ಪ್ರಾಬ್ಲಮ್. ಡಾಕ್ಟರ್ ನಾಗರಾಜ್ ಅವರೇ, ಇದುವರೆಗೆ ಮಾವಿನ ಕುರಿತು ನೀವು ಉತ್ತಮ ಮಾಹಿತಿಯನ್ನು ನೀಡಿದಿರಿ, ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದಿರಿ. ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.